ಎಲ್ರಿಗೂ ನಮಸ್ಕಾರ. ನಮ್ಮ ಅಂಗಡಿ ಫಸ್ಟಿಗೆ ಬಂದ್ಬಿಟ್ಟು ಪೋತ್ನಾಳಲ್ಲಿ 6 ವರ್ಷಗಳಿಂದ ಫೇಮಸ್ ಆಗ್ಯದ. ಸುತ್ತಮುತ್ತಲಿನ ಅನೇಕ ಜನರಿಗೆ ನಮ್ಮ ಅಂಗಡಿ ಏನಂತ ಗೊತ್ತು. ಹತ್ತಿ ಬೀಜದಲ್ಲಿ ನಂಬರ್ 1 ಕ್ವಾಲಿಟಿ ಕೂಡ ಅದ. ಆಮೇಲೆ ಫಸ್ಟಿಗೆ ನಮ್ಮ ಅಂಗಡಿ ಹೆಸರು ಹೇಳ್ಬಿಟ್ಟು ಕೆಲವು ಜನ ಎಲ್ಲರೂ ಒಂದೊಂದು ಹೆಸರು. ಫಸ್ಟಿಗೆ ಒಗ್ಗರಣೆ ಅಂಗಡಿ ಅಂತಂದು ಫೇಮಸ್ ಆಗ್ಯದ. ಆಮೇಲೆ ಆದೋನರ ಅಂಗಡಿ ಅಂತಂದು ಹತ್ತಿ ಬೀಜಕ್ಕೆ ಫುಲ್ ಫೇಮಸ್ ಆಗ್ಯದ. ಫಸ್ಟಿಗೆ ನಮ್ಮ ಅಂಗಡಿ ಬಂದ್ಬಿಟ್ಟು ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇತ್ತು. ಇವಾಗ ಜೀನೂರು ರೋಡಿಗೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಕೂಡ ಎಲ್ಲರೂ ಕೂಡ ಒಂದರೆ ಬಂದು ವಿಸಿಟ್ ನಮ್ಮ ಅಂಗಡಿ ಕೊಡ್ಬೇಕಂತ ಎಲ್ರಿಗೂ ಕೇಳ್ಕೊತೀನಿ. ನಮ್ಮ ಅಂಗಡಿ ಒರಿಜಿನಲ್ ಅಂಗಡಿ ಹೆಸರು ಬಂದ್ಬಿಟ್ಟು ರಾಮದೇವ್ ಅಂಗಡಿ. ಎಲ್ಲರೂ ಆದೋನಿ ಅಂಗಡಿ ಅಂತಾರೆ. ಈ ವಿಡಿಯೋನ ತುಂಬ ಪೂರ್ಣವಾಗಿ ನೋಡಿ. ನಮಸ್ತೆ. ಯಜಮಾನ್ ಹೆಸರೇನ್ರಿ ನಿಮ್ದು? ನಮ್ಮ ಹೆಸರು ಅಮರ್ಪ್ರಶ್. ನಮ್ಮ ಹತ್ರ ಎಷ್ಟು ವರ್ಷ ಆಯ್ತು ರೀ ಬೀಜ ತಗೊಳಕ್ ನೀವು? 5 ವರ್ಷ ಆಯ್ತು ರೀ. 5 ವರ್ಷ ಆಯ್ತು. ಹೆಂಗ್ರಿ ಚೆನ್ನಾಗಿದ್ದು ರೀ? ಚಲೋ ಬಂದವ. ಬೇಸ್ ಇಳುವರಿ ಬಂದೈತಲ್ರಿ? ಚಲೋ ಬಂತ್ರಿ. ಚಲೋ ಬಾ. ಈಗ ಹೆಂಗ್ರಿ ಬರೋ ವರ್ಷ ಏನಾದ್ರು ಹತ್ತಿ ಮಾಡ್ದವ್ರು ಮತ್ತೆ 8 ಎಕರೆ ಮಾಡ್ಕೊಂಡ್ ಮಾಡಿ 8 ಎಕರೆ ಮಾಡ್ಬೇಕಂತ ಮಾಡಿ. ಆಯ್ತು ಬರ್ರಿ, ಇದಕ್ಕಿಂತ ಚೆನ್ನಾಗಿರೋ ಕೊಡ್ತೀವ್ರಿ. ನಿಮ್ಗೆ ಕೊಟ್ಟಿವಲ್ಲ ಹಿಂದಕ್ಕೆ, ಅದಕ್ಕಿಂತ ಚೆನ್ನಾಗಿರೋ ಸೂಪರ್ ಇರೋ ಕೊಡ್ತೀವ್ರಿ. ನಮ್ಮ ಹತ್ರನೇ ಬಳಸ್ರಿ, ನಮ್ಮ ಹತ್ರನೇ ಒಯ್ಯಿರಿ. ನಾವು ಹೊಲಕ್ಕೆ ಬಂದು ಫೀಲ್ಡ್ ವರ್ಕ್ ಮಾಡಿ ಎಲ್ಲ ನಿಮ್ನೆಲ್ಲ ಹೇಳಕ್ ಕೊಡ್ತೀವ್ರಿ. ಬರ್ತೀವಿ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ. ಹೆಸರು ಅಣ್ಣ ನಿಮ್ದು? ರಾಮನಾಯಕ್ ಅಂತ. ರಾಮನಾಯಕ್. ಹತ್ತಿ ಬೀಜ ಎಲ್ಲಿ ತಂದಿರ ನೀವು? ಇಲ್ಲೇ ರಾಮದೇವ್ ಅಂಗಡಿ ಅಂತ ಐತಿ ಪೋತ್ನಾಳಾಗ, ಅಲ್ಲಿ ತಗೊಂಬಂದಿವಿ. ಅದ್ ಚಲೋ ಬರತ್ತ ಅಲ್ಲಿ. ಚಲೋ ಬಂದವ. ಚಲೋ ಇದಾವ ಬೀಜನು, ಅಲ್ಲೇನೋ ಚಲೋ ಐತೆ, ಎಣ್ಣೆನು ಚಲೋ ಐತೆ, ಚಲೋ ಬರ್ತದ. ಈಗ ಹೆಂಗ ಎಷ್ಟು ವರ್ಷ ಆಯ್ತು ನೀವು ತರಕ? ಏನ ಒಂದ್ 3-4 ವರ್ಷ ಆಯ್ತು ತರಕ. 4 ವರ್ಷ ಆಯ್ತು. ನೀವ್ ಇನ್ನ ಚಲೋ ತಂದ್ರೆ ಎಲ್ಲ ಅಲ್ಲಿಗೆ ಬರ್ತೀವಿ ನಾವು. ಈಗ ಆಲ್ರೆಡಿ ಈಗ 3-4 ವರ್ಷ ಆಯ್ತು ನಾವು ಹಾಕಿವಿ, ಚಲೋ ಬಂದದ. ಅದೇ ಈಗ ನೆಕ್ಸ್ಟ್ ವರ್ಷ ಬರೋ ವರ್ಷನೂ ಚೆನ್ನಾಗಿರೋ ತರಿಸೋಣ ಅಂದ್ರೆ. ಮತ್ತೆ ಅಂಗಡಿನೂ ಚೇಂಜ್ ಆಗೈತಣ್ಣ. ಅಲ್ಲಿ ಮೊದ್ಲಿತ್ತಲ್ಲ, ಅಲ್ಲಿಲ್ಲ ಅಂಗಡಿ, ಅಲ್ಲಿ ಜೀನೂರು ರೋಡಿಗೆ ಆಗೈತಣ್ಣ. ಅಲ್ಲಿಗೆ ಬರ್ರಿ ಅಣ್ಣ, ಅಲ್ಲೇ ತವರಿ, ಅಲ್ಲೇ ಚೆನ್ನಾಗಿರ್ತಾವ, ಚೆನ್ನಾಗಿರೋ ಕೊಡ್ತೀವಿ ನಾವು ನಮ್ಮ ಮುಂದೆ. ಓಕೆ ಅಣ್ಣ, ಅಲ್ಲಿಗೆ ಬರ್ತದ. ಅಣ್ಣ ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಮಲಣ್ಣ ಅಂತ ಸರ್. ಮಲಣ್ಣ ಯಲಗಾಟ. ಬೀಜ ಎಲ್ಲಿ ತಗೊಂಬರ್ತಾರ ನೀವು? ಸರ್ ಪೋತ್ನಾಳದಲ್ಲಿ ತಗೊಂಬರ್ತೇವೆ ಸರ್. ಪೋತ್ನಾಳ ಯಾವ ಅಂಗಡಿ ಅಣ್ಣ? ಸರ್ ಆದೋನಿ ಅಂತ ಹೇಳಿ ಸರ್. ರಾಮದೇವ್ ಸರ್. ಹೆಂಗಣ್ಣ ಬೀಜ ಹೆಂಗ್ ಚೆನ್ನಾಗಿದಾವ? ಬೀಜ ಚೆನ್ನಾಗಿ ಬಂದ್ ಸರ್. ಇಳುವರಿ ಎಷ್ಟು ಬಂದೈತೆ ಎಕರೆಗೆ? ಸರ್ ಬಂದೈತಿ ಸರ್. ಇಳುವರಿ ಚೆನ್ನಾಗಿ ಬಂದೈತೆ ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ತರಕ? 4 ವರ್ಷ ಸರ್. ನಾವು 4 ವರ್ಷ ಆಯ್ತಾನ ಸರ್. ಈಗ ಮುಂದಕ್ಕೆ ಅಲ್ಲಿಗೆ ಬಾ ಅಣ್ಣ, ಚೆನ್ನಾಗಿರ್ತಾವ, ಚೆನ್ನಾಗಿರೋ ಕೊಡ್ತು, ಅದಕ್ಕಿಂತ ಚೆನ್ನಾಗಿರೋ ಕೊಡ್ತಾವ ಸರ್. ಹೆಂಗ ಅನ್ಸುತ್ತೆ ನಿಮಗೆ ಬೀಜ? ಚೆನ್ನಾಗಿ ಅನ್ಸುತ್ತೆ, ಅದಕ್ಕಿಂತ ಚೆನ್ನಾಗಿರೋ ಕೊಡ್ತಾವ. ನಮ್ಮ ಹೆಸರು ಸಣ್ಣ ರಾಮಪ್ಪ ಅಂತೇಳಿ. ಸಣ್ಣ ರಾಮಪ್ಪ. ಎಷ್ಟು ಎಕರೆ ಹಾಕಿದ್ರಿ ವರ್ಷ? ನಾವು ಒಂದು 10 ಎಕರೆ ಹಾಕಿದ್ವಿ. 10 ಎಕರೆ ಹಾಕಿದ್ರೇನ್ರಿ? ಹೆಂಗ್ ಚೆನ್ನಾಗಿ ಬಂದತ್ರಿ? ಚೆನ್ನಾಗಿ ಬಂದದ್ರಿ. ಎಲ್ಲ ಹಚ್ಚಿಗೆ ಎಲ್ಲ ಬೇಸ್ ಕೂಡಗಲ್ದಿ ಅಂತ ಬಂದ. ಅದೇ ಈಗ ಮುಂಕಟ್ಟ ಹಾಕಿದ್ವಿ, ಇಳುವರಿ ಚಲೋ ಬಂತ ನಮ್ಗೆ. ಅದ್ ಎಷ್ಟು ವರ್ಷದಿಂದ ತಗಚ್ರಿ ನಮ್ಮ ತಗ? 3 ವರ್ಷ ಆಯ್ತ್ರಿ. 3 ವರ್ಷ ಆಯ್ತು. ಅದೇ ಮುಂದೆ ಎಲ್ಲಿ ತಗೋಬೇಕಂತ ಮಾಡ್ರಿ? ಮುಂದೆ ಮತ್ತೆ ಇಲ್ಲೇ ಇವಾಗ ಬೀಜ ಚೆನ್ನಾಗಿದೀವಿ. ನಮ್ಮ ಪೋತ್ನಾಳ ತಗೋಬೇಕಂತ ಮಾಡಿ. ಪೋತ್ನಾಳ ತಗೋಬೇಕಂತ ಮಾಡಿ. ಅದೇ ಅಂಗಡಿ ಸ್ವಲ್ಪ ಚೇಂಜ್ ಆಗೈತ್ರಿ. ಅದು ಅವಾಗ ಇತ್ತಲ್ರಿ ಅಂಗಡಿ ಇಲ್ಲ, ಈಗ ಜೀನೂರು ರೋಡಿಗೆ ಮಾಡೈತ್ರಿ. ಹೌದ್ರಿ? ಜೀನೂರು ರೋಡ್ ಫಸ್ಟ್ ನಿಮ್ಮ ಹತ್ರ ತಗತ್ತು. ಹೌದ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ಅಂಬರೀಶ್. ಅಂಬರೀಶ್ ಅಣ್ಣ. ನೀವು ಎಲ್ಲಿ ತರ್ತಾರ ಬೀಜ, ಹತ್ತಿ ಬೀಜ? ರಾಮನಗರ ರಾಮದೇವ್ ಪೋತ್ನಾಳ ಅಂಗಡಿ ತರ್ತಾರ. ಪೋತ್ನಾಳ ಅಂಗಡಿ. ಎಷ್ಟು ವರ್ಷದಿಂದ ತರಕಚ್ಚಿರ? 4 ವರ್ಷ ಆಯ್ತು. ಹೆಂಗ ನೀವು 4 ವರ್ಷ ತಂದಿರಲ್ಲ? ಹೆಂಗ್ ಬಂದ? 4 ವರ್ಷ ಚೆನ್ನಾಗಿ ಬಂದವು. ಚೆನ್ನಾಗಿ ಬಂದವ. ಬರೋ ವರ್ಷನೂ ಚೆನ್ನಾಗಿ ಬರ್ತಾವಣ್ಣ. ನಮಗ್ ಚಲೋ ಕೊಟ್ರ ಆಯ್ತಿ. ಹತ್ತಿ ಬೀಜ ಎಲ್ಲಿ ತಗೊಂಬಂದಿರ ಈ ವರ್ಷ? ಪೋತ್ನಾಳ ರಾಮದೇವ್ರ ಅಂಗಡಿ ತಂದಿವಿ. ಪೋತ್ನಾಳ ರಾಮದೇವ್ ಅಂಗಡಿ ತಂದಿ. ಹೆಂಗ ಚಲೋ ಅದೇವ? ಚೆನ್ನಾಗಿ ಬಂದ. ಎಷ್ಟು ವರ್ಷದಿಂದ ತರಕಚ್ಚಿ? ಒಂದು 5 ವರ್ಷದಿಂದ ತರಕಚ್ಚಿ. 5 ವರ್ಷದಿಂದ. 5 ವರ್ಷದಿಂದ ಸರ್. ಆ ಕಡೆ ಚೆನ್ನಾಗಿ ಬಂದವ? ಚೆನ್ನಾಗಿ ಬಂದ ಸರ್. ನಮ್ಗೆ ಯಜಮಾನ್ರಿ ಎಲ್ಲಿ ತಂದಿರಿ ಬೀಜ? ಪೋತ್ನಾಳ್ರಿ. ಪೋತ್ನಾಳ ಯಾವ ಅಂಗಡಿ? ರಾಮದೇವ್ರಿ. ರಾಮದೇವ್ ಅಂಗಡಿ. ಎಷ್ಟು ವರ್ಷ ಆಯ್ತು ಬೀಜ ತರಕಲ್ಲಿ? 3 ವರ್ಷ ಆಯ್ತ್ರಿ. 3 ವರ್ಷ ಆಯ್ತ್ರಿ. ಹೆಂಗ ಅನ್ಸತ್ರಿ ಬೀಜ? ಚಲೋ ಅನ್ಸ್ತದ್ರಿ. ಚಲೋ ಅನ್ಸತ್ರಿ. ಚಲೋ ಇಳುವರಿ ಬಂದವ? ಈಗ ಬರೋ ವರ್ಷ ಹೆಂಗ್ರಿ? ಮತ್ತೆ ಅಲ್ಲಿಗೆ ಬರ್ತೀವ್ರಿ. ಬರೋ ವರ್ಷ ಅಲ್ಲಿಗೆ ಬರ್ರಿ, ಚೆನ್ನಾಗಿರೋ ಬೀಜ ಕೊಡ್ತೀವಿ. ಇದಕ್ಕಿಂತ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ರೋ ಕೊಡ್ತೀವಿ. ಯಜಮಾನ್ರಿ ಅಂಗಡಿ ಅಲ್ಲಿ ಈಗ ಸ್ವಲ್ಪ ಅಂಗಡಿ ಚೇಂಜ್ ಆಯ್ತು, ಅಡ್ರೆಸ್ ಚೇಂಜ್ ಆಯ್ತಾ? ಅದು ಜೀನೂರು ಅಂತ ಐತಲ್ರಿ, ಅಲ್ಲೇ ಐತ್ರಿ ಅಂಗಡಿ. ಕೇಳ್ಕೊಂಡ್ ಬರ್ರಿ, ಅಲ್ಲಿ ಬರ್ರಿ ಮಾತಾಡೋಣ. ಕೇಳ್ಕೊಂತ ಬರ್ತೀವ್ರಿ ಅಲ್ಲಿಗೆ ನಿಮ್ಮ ಅಂಗಡಿ. ಆಯ್ತ್ರಿ. ನೀವು ಬೀಜ ಎಲ್ಲಿ ತಂದಿರಿ ಹತ್ತಿ ಬೀಜ? ರಾಮದೇವ್ ಅಂಗಡಿ ಪೋತ್ನಾಳ ತಂದಿರಿ. ರಾಮದೇವ್ ಅಂಗಡಿ ಪೋತ್ನಾಳ ತಂದಿರಿ. ಹೆಂಗ ಎಷ್ಟು ವರ್ಷ ಆಯ್ತು ಬೀಜ ತರಕ್ ನೀವು? 3 ವರ್ಷ ಆತ್ರಿ. 3 ವರ್ಷ ಆಯ್ತು. ಇದು ಇಷ್ಟು ವರ್ಷದಿಂದ ತಗೊಂಡಿರಲ್ಲ ನಮ್ಮ ಹತ್ರ ಬೀಜ. ಹೆಂಗೈತೆ ಬೀಜ? ಚೆನ್ನಾಗಿ ಅನ್ಸ್ತಾವ? ಚಲೋ ಅದಾವ್ರಿ, ಪರವಾಗಿಲ್ರಿ, ಚೆನ್ನಾಗಿ ಅದಾವ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಮಾಂತೇಶ್. ನೀವು ಬೀಜ ಎಲ್ಲಿ ತಗೊಂಬರ್ತಾನ ಹತ್ತಿ ಬೀಜ? ರಾಮದೇವ್ರ ಅಂಗಡಿ. ರಾಮದೇವ್ ಅಂಗಡಿ ಯಾವ ಊರಣ್ಣ? ಪೋತ್ನಾಳ. ಓಕೆ. ಎಷ್ಟು ವರ್ಷ ಆಯ್ತಾನ ಅಲ್ಲಿ ತಗೊಂಬಕ್ ನೀವು? 5-6 ವರ್ಷ ಆಯ್ತು. 5 ವರ್ಷ ಆಯ್ತಾನ. ಈ 5 ವರ್ಷ ಅಂದ್ರೆ ತರಕಚ್ಚಿ ಏನಾದ್ರು ಪ್ರಾಬ್ಲಮ್ ಒಟ್ಟ ಚೆನ್ನಾಗಿ ಬಂದ ಬೇಸ್ ಬಂದೈತೆ. ನಿಮ್ಮ ಹೆಸರು? ದುರ್ಗಪ್ಪ ಅಂತ. ಅಣ್ಣ ಬೀಜ ಎಲ್ಲಿ ತಗೊಂಬರ್ತಾರ ನೀವು? ರಾಮದೇವ್ ಅಂಗಡಿ ಅಣ್ಣ. ರಾಮದೇವ್ ಅಂಗಡಿ ಪೋತ್ನಾಳ. ಎಷ್ಟು ವರ್ಷ ಆಯ್ತು ನಾನು ಬೀಜ ತರ? ನಾನು 4 ವರ್ಷ ರನ್ನಿಂಗ್ ಅಣ್ಣ. 4 ವರ್ಷ ರನ್ನಿಂಗ್. ಹೆಂಗ ಚಲೋ ಬಂದವಣ್ಣ? ಅಣ್ಣ ಈ ವರ್ಷ ನೋಡೋಣ 9 ಪ್ಯಾಕೆಟ್ಗೆ 41 ಕ್ವಿಂಟಲ್ ಆಗ್ಯದ ನೋಡಿ. ಯಾವ್ದು ಇಟ್ಟಿದ್ದಾನೆ ಬೀಜ? ವೇದ 69.
ಯೋಧ 6-9 69 ಚೆನ್ನಾಗಿ ಬಂದೈತಣ್ಣ. ಚೆನ್ನಾಗಿ ಬಂದವ. ನಮ್ಮ ಏರಿಯಾದಾಗ ನಮ್ಮ ಟಾಪ್ ಅಣ್ಣ ಎಲ್ಲರೂ ಕೇಳಕತ್ತಾರ ಊರಾಗ. ನನ್ನ ಜೊತೆಗೆ ಈ ವರ್ಷ ತಂದಿರೋದ 150 ಪ್ಯಾಕೆಟ್ ತಂದಿನ. ನಾನೇ ತೊಗೊಂಬಂದಿದ್ದು 150 ಪ್ಯಾಕೆಟ್ ತೊಗೊಂಬಂದಿದ್ದು. ಎಲ್ಲರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಾನೇ ಕೊಟ್ಟೆ. ಬೀಜ ಚೆನ್ನಾಗಿ ಬಂದಿದೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ಹನುಮಂತರು. ಹನುಮಂತ. ಇದು ರಾಮದೇವದಾಗ ಬೀಜ ತನಕ ಎಷ್ಟು ವರ್ಷ ಆಯ್ತು ನೀವು? 5 ವರ್ಷ ಆಯ್ತು. 5 ವರ್ಷ ಆಯ್ತು ನೋಡ್ರಿ. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹೆಂಗ ಅನ್ಸ ಬೀಜ ಹೆಂಗ ಅನ್ಸತ್ತೆ? ಬೀಜ ಚಲೋ ಬಂದವ್ರಿ. ನಾವು ಹಚ್ಚಿ ಬೀಜ ರಾಮದೇವ್ ಅಂಗಡಿ ತಂದಿದ್ವಿ. ಹಚ್ಚಿ ಬೀಜ ಬೇಕಾದ್ರೆ ಚಲೋ ಕ್ವಾಲಿಟಿ ಬಂದವ್ರಿ. ಈಗ 5-6 ವರ್ಷ ಆಯ್ತು ನೋಡ್ರಿ ಇಲ್ಲಿ ವರ್ಷ ಮಾಡಾಕ ಚಲೋ ಕ್ವಾಲಿಟಿ ಬಂದೈತಿ ನೋಡ್ರಿ. ರಾಮದೇವ್ ಅಂಗಡಿ ಬೀಜ ಚಲೋ ಬಂದವ. ಅಣ್ಣ ಎಷ್ಟು ಎಕರೆ ತಂದಿದ್ರಣ್ಣ ಬೀಜ? ಬೀಜ ಒಂದು 10 ಪ್ಯಾಕೆಟ್ ತಂದಿದ್ದೀವ್ರಿ. ಎಷ್ಟು ಎಕರೆ ಹಾಕಿದ್ರಿ? 4 ಎಕರೆ ಹಾಕಿದ್ದೀವ್ರಿ. ನಮ್ದಕ್ಕೆ ಎಷ್ಟು ವರ್ಷ ಆಯ್ತು ಅಂತ ಮಾರಕ? ಫಸ್ಟ್ನೇ ವರ್ಷ ರೀ ಸರ್. ಇದೆ ಫಸ್ಟ್ನೇ ವರ್ಷ. ಯಾರು ಹೇಳಿದ್ರು ಬೀಜ ತಮ್ಮ? ನಮ್ಗೆ ಅಲ್ಲಿ ನಾಗಡದಿನಲ್ಲಿ ನಮ್ಮ ತಮ್ಮ ಹೇಳಿದ್ವಿ ಮನ್ಸು, ಅದಕ್ಕಾಗಿ ಬಂದಿದ್ದೀವಿ ಅಲ್ಲಿ. ಹೆಂಗಣ್ಣ ಬೇಸ್ ಬಂದವ? ಬೇಸ್ ಬಂದವ್ರು ಹೇಳಿದ್ರಿ. ಎಕರೆ 10 ಕ್ವಿಂಟಲ್ ಬಂದವ. ಅಲ್ಲಿ ಚಲೋ ಬಂದವ ಬೀಜ. ಹೆಂಗಣ್ಣ ಚಲೋ ಅನ್ಸುತ್ತೆ? ಚಲೋ ಅನಿಸ್ತದ. ಬೇಸ್ ಇದೆ ಬೀಜದಷ್ಟ ಮುಂದಿನ ಸಲ ಆದ್ರೂ ಅಲ್ಲೇ ತರ್ತೀವಿ ನಾವು ಬೀಜ. ಮಾಡ್ರಿ. ನಿಮ್ಮ ಹೆಸರು ಏನ್ರಿ? ಹೆಂಕೋಬ. ಇದು ಬೀಜ ಎಲ್ಲಿ ತಂದಿರಿ ಈ ವರ್ಷ? ಪೋತನ ತಂದಿರಿ. ಯಾವ ಅಂಗಡಿ ತಂದಿರಿ? ರಾಮದೇವ್. ಅಲ್ಲಿ ಸಿಗ್ತಾವ ಅಂತ ಯಾರು ಹೇಳಿದ್ರಿ ನಿಮ್ಗೆ? ಜಾಲವಾಡಿಗೆ. ಹೆಂಗ್ ಚಲೋ ಬಂದವ್ರಿ? ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಹೆಸರು ಅಣ್ಣ? ಹೆಸರು ದೇವಣ್ಣ ಅಂತ ಹೇಳಿ. ಎಲ್ಲಿ ತಂದಿರಣ್ಣ ಬೀಜ ಈ ವರ್ಷ? ಬೀಜ ಪೋತನಹಳ್ಳಿ ರಾಮದೇವ್ ಅಂಗಡಿಯಲ್ಲಿ ತಂದಿದ್ದೀವಿ. ಎಷ್ಟು ಎಕರೆ ಹಾಕಿದ್ರಣ್ಣ? ಒಂದು 5 ಎಕರೆ ಹಾಕಿದೀವಿ. ಚೆನ್ನಾಗಿದೆ ಅಣ್ಣ. ಚೆನ್ನಾಗಿ ಬಂದಿದೆ. ಯಾವ್ದಣ್ಣ ಬೀಜ? ಅದೇ ಯೋಧ ತಗೊಂಡಿದ್ದೀವಿ. ನೀವು ಎಷ್ಟು ಎಕರೆ ಹಾಕಿದ್ರಣ್ಣ ಹತ್ತಿ? 4 ಎಕರೆ 4 ಎಕರೆ. ಎಲ್ಲಿ ತಂದಿರಣ್ಣ? ರಾಮದೇವರ ಅಂಗಡಿ. ಎಷ್ಟು ಎಕರೆ ಎಷ್ಟು ಕ್ವಿಂಟಲ್ ಬಂತಣ್ಣ ಎಕರೆಗೆ? 4 ಎಕರೆ 60 ಕ್ವಿಂಟಲ್ ಆಯ್ತು. 60 ಕ್ವಿಂಟಲ್ ಅಣ್ಣ. ಯಾವ್ದು ಬೀಜ ಅಣ್ಣ? ಶಂಕರ. ಒಳ್ಳೆ ಚಲೋ ಬಂದ ಬೇಸ್ ಚಲೋ ಬಂದ. ಎಷ್ಟು ವರ್ಷ ಆಯ್ತು ತರ? ಇದೇ ವರ್ಷ ಫಸ್ಟ್ ಚಲೋ ಬಂದೈತೆ ಅಣ್ಣ. ನಮ್ಮ ಬೀಜ ಎಲ್ಲಿ ತಗೊಂಡಿರಿ ಸರ್ ನೀವು? ಬೀಜ ಸರ್ ಅವ್ರು ನೀವು ಅಲ್ಲಿ ಆದಲ್ಲಿಂದ ಬಂದಿದ್ರು ಸರ್ ಪ್ರಚಾರಕ್ಕೆ ಅಂತೇಳಿ ಅವ್ರ ಹತ್ರ ತಗೊಂಡಿದ್ರು. ರಾಮದೇವ್ ಅಂಗಡಿ ಅಂತ ಸರ್ ಅದು. ಪೋತನ ತಗೊಂಡ್ರಿ? ಸರ್ ಹೆಂಗ್ ಬಂದವಣ್ಣ? ಚಲೋ ಬಂದ? ಚಲೋ ಬಾ ಸರ್. ಚಲೋ ಆಯ್ತು. ಚಲೋ ಬಾ. ಎಷ್ಟು ವರ್ಷ ಆಯ್ತು ನೀವು ತಗೊಳಕಲ್ಲಿ? ಸರ್ ನಾವು ಪ್ರತಿ ಸಲ ಇಲ್ಲೇ ತಗೊಂಡ್ರಿ. ಈ ಸಲ ಫಸ್ಟ್ಗೆ ಅಣ್ಣರು ಬಂದಾಗ ಇಲ್ಲೇ ತಗೊಂಡ್ರಿ ಸರ್. ಈ ಸಲ ಪ್ರಚಾರ ಮಾಡಿ ಬಂದು ಹೇಳೋದಕ್ಕೆ ನೀವು ಪ್ರಚಾರ ಮಾಡಿದ ಬಂದಾಗ ಇಲ್ಲಿ ತಗೊಂಡ್ರಿ ಸರ್. ಮತ್ತೆ ನೋಡ್ಬೇಕಂತೇಳಿ ಒಟ್ಟ ಚಲೋ ಬಂದವಣ್ಣ. ಚಲೋ ಬಾ ಸರ್. ಅದೇ ಇದಕ್ಕೇನು ಚೆನ್ನಾಗಿರೋ ಕೊಡ್ತಾವಣ್ಣ ಬರೋ ವರ್ಷ. ಇನ್ನೊಂದು ಸ್ವಲ್ಪ ಬರ್ರಿ. ಸರಿ ಸರ್ ಅಷ್ಟೇ ಮಾಡಿ ಸರ್. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತೇಳಿ ಒಟಗಲ್. ಒಟಗಲ್ಲ ಅಣ್ಣ ಊರು? ನೀವು ಹತ್ತಿ ಬೀಜ ಎಲ್ಲಿ ತಗೊಂಬರ್ತಾರಣ್ಣ? ಪೋತ್ನಾಳ್ ರಾಮದೇವ್ ಅಂಗಡಿ. ಪೋತ್ನಾಳ್ ರಾಮದೇವ್ ಅಂಗಡಿ ತರ್ತಾರಣ್ಣ. ಹೌದು. ಎಷ್ಟು ವರ್ಷ ಆಯ್ತು ತರಕಲ್ಲಿ? ಈಗ ಒಂದು 5 ವರ್ಷ ಆಯ್ತು ಸುಮಾರು. ಈಗ 5 ವರ್ಷದಿಂದ ತಂದಿರಲ್ಲ ನಿಂದ ಚೆನ್ನಾಗಿತ್ತು. ಎಲ್ಲರಿಗೂ ನಮಸ್ಕಾರ. ನಾವೀಗ ಮಸ್ಕಿ ತಾಲೂಕು ತೋರಣದಿಂದ ಊರಿಗೆ ಬಂದೀವಿ. ಇಲ್ಲಿ ರೈತರು ಎಲ್ಲ ನಮ್ಮ ಹತ್ರ 5-6 ವರ್ಷದಿಂದ ನಮ್ಮ ಅಂಗಡಿ ಸ್ಟಾರ್ಟ್ ಆದಾಗ್ಲಿಂದ ಬೀಜಗಳು ಒಯ್ಯಕತ್ತಾರ. ಈಗ 5-6 ವರ್ಷದಿಂದ ಇವ್ರು ಬರಕತ್ತಾರ ಅಂದ್ರೆ ವರ್ಷಕ್ಕೆ ಒಳ್ಳೆ ಇಳುವರಿ ಬರಕತ್ತೈತೆ ಅಂತ ಹೇಳಕತ್ತಾರ ರೈತರುಗಳು. ಈ ವರ್ಷ ಆದ್ರೂ ಬೀಜಗಳು ನಮ್ಮ ಹತ್ರ ಒಯ್ದು ಹಾಕ್ಯಾರ. ಈ ವರ್ಷ ಚೆನ್ನಾಗಿ ಬಂದೈತೆ ಅಂತ ಹೇಳ್ಯಾರ. ನೆಕ್ಸ್ಟ್ ವರ್ಷ ಆದ್ರೂ ಒಳ್ಳೆ ಬೀಜನ ಕೊಡ್ತೀವಿ. ನೀವು ಬರ್ರಿ ಮತ್ತೆ ವಿಡಿಯೋಗಳು ನೋಡೋರು ಬಂದು ಒಯ್ರಿ. ಒಳ್ಳೆ ಬೀಜಗಳು ಇರ್ತವೆ. ರಾಮದೇವ್ ಅಂಗಡಿ ಪೋತ್ನಾಳ್ ಅಂತೇಳಿ ನಮ್ಮ ಅಂಗಡಿ ಹೆಸರು. ನಿಮಗೆ ವಿಡಿಯೋನಾಗ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಅಪ್ಡೇಟ್ ಇರ್ತೈತೆ. 3-4 ವರ್ಷ ಅಲ್ಲೇ ಬೀಜ ತೊಗೊಂಬಂದು ಭವಿತ ಬೀಜ ತೊಗೊಂಬಂದು ಹಾಕಿವ್ರಿ. ಎಕರೆಗೆ 15 ಕ್ವಿಂಟಲ್ ಸುಲಭ ಆತ್ರಿ. ಮುಂದಾರ್ನ ಸ್ವಲ್ಪ ಬೀಜಗಳು ಚಲೋ ಸರ್. ಇದು ಮಾಡ್ರಿ. ಮುಂದೆ ನಿಮ್ಗೆ ಇದೀಗ ಇದ್ದಾರ ಚೆನ್ನಾಗಿರೋ ಬೀಜಗಳನ್ನ ಕೊಡ್ತೀವಿ. ನಮ್ಮ ಹತ್ರ ತಗೋರಿ. ನಾವೆಲ್ಲ ಹೊಲ್ಕೊಂಡು ಬಂದು ಫೀಲ್ಡ್ ವರ್ಕ್ ಮಾಡಿ ನಿಮಗೆಲ್ಲ ಚೆನ್ನಾಗಿ ಬೆಳೆಸ್ಕೊಡ್ತೀವ್ರಿ. ನೀವು ಬೀಜ ಎಲ್ಲಿ ತಂದಿರಿ ಸರ್ ಹತ್ತಿ ಬೀಜ? ಪೋತ್ನಾಳ್. ಯಾವ ಅಂಗಡಿ ರೀ? ಆದನವ್ರ ಅಂಗಡಿ. ರಾಮದೇವ್. ಎಷ್ಟು ವರ್ಷ ಆಯ್ತು ರೀ ತಾಂಬರ? 4-5 ವರ್ಷ ಆಯ್ತು. ಹೆಂಗ್ ಬರ್ತೈತ್ರಿ ಬೆಳೆ? ಚೆನ್ನಾಗಿ ಬರ್ತೈತ್ರಿ. ಮುಂದಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಬೀಜ ಕೊಡ್ತೀವ್ರಿ. ಅಲ್ಲಿಗೆ ಬಂದು ತಗೋರಿ. ಮತ್ತೆ ಇನ್ನೊಂದು ಏನಂದ್ರೆ ಅಂಗಡಿ ಚೇಂಜ್ ಆಗೈತ್ರಿ. ಹಳೆ ಅಂಗಡಿ ಇಲ್ಲ ಈಗ. ಅಡ್ರೆಸ್ ಚೇಂಜ್ ಆಗೈತೆ. ಅಲ್ಲೇ ಪೋತನಾಗ ಇರ್ತೈತೆ ಅಂದ್ರೆ ಸ್ವಲ್ಪ ಅಲ್ಲೇ ಬಸ್ ಸ್ಟ್ಯಾಂಡ್. ಅದೇ ನೀವು ಫೋನ್ ಮಾಡ್ಕೊಂಡ್ ಬರ್ರಿ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ವಿಷಯ ಅಂತೇಳಿ. ನೀವು ಹತ್ತಿ ಬೀಜ ಎಲ್ಲಿ ತಗೊಂಬರ್ತಾರಣ್ಣ? ನಾವಲ್ಲೇ ಪೋತ್ನಾಳಲ್ಲಿ ತಗೊಂಡಿದ್ದೀವಿ. ಪೋತ್ನಾಳ್ ಯಾವ ಅಂಗಡಿ? ಅದು ರಾಮದೇವ್. ರಾಮದೇವ್ ಆದನವ್ರ ಅಂಗಡಿ. ಎಷ್ಟು ವರ್ಷ ಆಯ್ತಾನ ಇಲ್ಲಿ ತರಕ? ಸುಮಾರು 4 ವರ್ಷ ಆಯ್ತು. ಸುಮಾರು 4-5 ವರ್ಷ ಆಯ್ತು. 5 ವರ್ಷ ಆಯ್ತಾ? 4 ವರ್ಷ ಆಯ್ತು. ಹೆಂಗಣ್ಣ ಬೀಜ ಹೆಂಗ ಅನ್ಸೈತೆ? ಬೀಜ ಅಲ್ಲಿ ನಾವು ತರೋ ಬೀಜ ಯಾವ ಕಂಪನಿ ಅಂದ್ರೆ ವೇದ ಬೀಜ ಅಂತ ಹೇಳಿ ತರ್ತಿದ್ವಿ. ಅಲ್ಲಿ ಈ ವರ್ಷ ಯಾವತ್ತು ತಗೊಂಡ್ಬಂದ್ರಿ? ಇದು ಈ ವರ್ಷ ಆದ್ರೆ ವೇದನೆ ತಂದದ್ದು. ವೇದನೆ ತಂದದ್ದು. ಮತ್ತೆ ಇಷ್ಟು ವರ್ಷ ತಂದಿರಣ್ಣ ಹೆಂಗ ಅನ್ಸೈತೆ ಬೀಜ? ಹೆಂಗ ಅನ್ಸೈತೆ? ಅದು ಕೆಲವೊಂದು 2 ವರ್ಷ 3 ವರ್ಷ ಚೆನ್ನಾಗಿ ಅನಿಸ್ತಿ. ಇದೊಂದು ವರ್ಷ ನೋಡೋಣ ಅಂತ ಸೆಂಟ್ರಲ್ 1 ವರ್ಷ ನಮ್ಗೆ ಬೀಜ ಸಿಗ್ಲಿಲ್ಲ. ಅದು ಸ್ಟಾಪ್ ಆಗಿತ್ತು. ಈ ವರ್ಷ ನೋಡೋಣ ಅಂತ ತಂದಿದ್ದೀವಿ. ಕೆಲವೊಬ್ಬರು ರೈತರಿಗೆ ರಿಸಲ್ಟ್ ಕಡಿಮೆ ಬಂದದ, ಕೆಲವೊಬ್ಬರಿಗೆ ಚೆನ್ನಾಗಿ ಬಂದ. ಅಂದ್ರೆ 70% ಚೆನ್ನಾಗಿ ಬಂದದ, 30% ಚೆನ್ನಾಗಿ ಬಂದಿಲ್ಲ. 70% ಚೆನ್ನಾಗಿ ಬಂದಿತ್ತು, 30% ಚೆನ್ನಾಗಿ ಬಂದಿಲ್ಲ. ಅಂದ್ರ ಈ ಭೂಮಿಗೆ ಏನು ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಕೆಂಪು ರೋಗ ಜಲ್ದಿ ಅಟ್ಯಾಕ್ ಆಗ್ತ. ಆ ಬೀಜ ಈ ಸಲ ನೆಕ್ಸ್ಟ್ ಬಂದ್ರ ಆ ಬೀಜ ಕೆಲವೊಬ್ರು ರೈತರು ತಗೋದಿಲ್ಲ, ಕೆಲವೊಬ್ರು ತಗೊಂತಾರ ಬೀಜ. ಯಾಕಂದ್ರೆ ಅದು ಭೂಮಿಗೆ ಪ್ರಾಬ್ಲಮ್ ಅದಂತಂದ್ರ ಅದು ಅವರೇ ಕಂಡಿಡ್ಬೇಕು. ಅದು ರೈತರಿಗೆ ಗೊತ್ತಾಗೋದಿಲ್ಲ ಪ್ರಾಬ್ಲಮ್. ಹಿಂಗಾಗಿ ಆ ಬೀಜಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ಬರೋರಿಗಂತ್ರ ಒಳ್ಳೆ ರಿಸಲ್ಟೇ ಕೊಟ್ಟದ ಬೀಜ ಇಲ್ಲ ಅಂತಿಲ್ಲ. ಇಷ್ಟಂತ್ರ ಅದ್ ನೋಡೋಣ ಅದ್ರ ಪ್ರಾಬ್ಲಮ್. ಮಸಾರಿ ಅಂದ್ರೆ ಕೆಂಪಣ್ಣ, ಕೆಂಪು ಚಟ್ಟು, ಉಸುಗು, ಕೆಂಪು ಚಟ್ಟು, ಬಿಳಿನೆಲ್ಲ ಸುಣ್ಣು ಖರ್ಚು ಅಂತ ಹೇಳಿ
ಇದು ಅಂಗಡಿ ಮತ್ತೆ ಚೇಂಜ್ ಆಗೈತಣ್ಣ, ಅಂಗಡಿ ಹಳೆ ಅಂಗಡಿ ಇಲ್ಲ ಈಗ. ಹೌದು. ಇದು ಜೀನು ರೋಡಿಗೆ ಒಂದು ಚೇಂಜ್ ಆಗೈತಣ್ಣ, ಹೊಸ ಅಂಗಡಿ ಆಗೈತೆ ಇದು. ಪರ್ಚೇಸ್ ಮಾಡಿ ಬರೋದು. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಗುರು ಅಂತೇಳಿ ಅಣ್ಣ. ಯಾವ ಊರಣ್ಣ ಇದು? ಕರೆಗುಡ್ಡ ಅಣ್ಣ. ಕರೆಗುಡ್ಡ. ನೀವು ಎಲ್ಲಿ ತಗೊಂಬರ್ತಾರ ಹತ್ತಿ ಬೀಜ? ಹೋತ್ನಾಳ ರಾಮದೇವ ಅಂಗಡಿ ಅಂತ ಹೇಳ್ತೀವಿ ಅಣ್ಣ, ಅದೊಂದು ಅಂಗಡಿ ಹಾ ಹಾ. ಅಲ್ಲಿ ತರ್ತವ. ಓಕೆ, ಈ ವರ್ಷ ಯಾವ ತಂದಿರಣ್ಣ ಬೀಜ? ಇವತ್ತು 16 ಬೀಜ ತಂದಿವಣ್ಣ. ಎಕರೆಗೆ ಒಂದು 14ರಿಂದ 15 ಗಂಟಲ್ ಬಂದೈತೆ ಎಕರೆಗೆ. ಒಂದ್ ಎಕರೆಗೆ 14 15 ಗಂಟಲ್ 15 ಬಂದೈತೆ. ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಎಣ್ಣೆನೂ ಚೆನ್ನಾಗಿ ಕೊಡ್ತಾರ, ತೊಗರಿ ಎಣ್ಣೆ ಚೆನ್ನಾಗಿ ಕೊಡ್ತಾರ, ಚಲೋ ಹತ್ತಿನೂ ಬಂದೈತೆ, ಇಳುವರಿನೂ ಬಂದೈತೆ. ಈಗ ಎಷ್ಟು ವರ್ಷ ಆಯ್ತು ಅಲ್ಲಿ ತರಕ್ ನೀವು? ಮಿನಿಮಮ್ 3ರಿಂದ 4 ವರ್ಷ ಆಯ್ತು. ಓಕೆ ಓಕೆ, ಆಯ್ತು. ನೆಕ್ಸ್ಟ್ ಟೈಮ್ ನಮ್ ತಕ ಬಾ ಅಣ್ಣ, ಚೆನ್ನಾಗಿರೋ ಕೊಡ್ತೀನಿ. ಪಕ್ಕ ಬರ್ತೀವಿ ಖಂಡಿತ. ಬೀಜ ಎಲ್ಲಿ ತಗೊಂಬರ್ತಾನೆ ಹತ್ತಿ ಬೀಜ ನೀವು? ರಾಮದೇವ್ರ ಅಂಗಡಿ. ರಾಮದೇವ್ ಅಂಗಡಿ ಯಾವ ಊರ ತರ್ತಾರ? ಹೋತ್ನಾಳ. ಈ ವರ್ಷ ಯಾವ ತಂದಿರ ಬೀಜ? ಈ ವರ್ಷ ಶಂಕರ್ ಜಾಜ್ ತಂದಿ. ಶಂಕರ ಜಾದು. ಎಷ್ಟು ಬಂದವಣ್ಣ? ಎಷ್ಟು ಕ್ವಿಂಟಲ್ ಬಂದೈತೆ ಎಕರೆಗೆ? 4 ಎಕರೆ ಇಟ್ಟಿವ್ರಿ. 48 ಕ್ವಿಂಟಲ್ ಆಗೈತಿ, ಇನ್ನ ಐತಿ. ಓಕೆ ಅಣ್ಣ, ಎಷ್ಟು ವರ್ಷ ಆಯ್ತಾನ ಅಲ್ಲಿ ತರಕ್ ನೀವು ರಾಮದೇವ್ದಾಗ ಬೀಜ? ನಾನು 4 ವರ್ಷ 5 ವರ್ಷ ಆಯ್ತು ಸರ್. 4-5 ವರ್ಷ ಆಯ್ತು ತಗೊಂಡು. ಹೆಂಗಣ್ಣ ಚಲ ಅನಿಸ್ತಾವ? ಚಲೋ ಅನಿಸ್ತಾರೆ. ಎಣ್ಣೆ ಕೂಡ ಅಲ್ಲೇ ತರ್ತಾರೆ, ಎಣ್ಣೆ ಕೂಡ ಅಲ್ಲೇ ತರ್ತಾರೆ. ಹಂಗ ಮತ್ತೆ ಈಗ ಇಷ್ಟು ವರ್ಷ ತರಕ ಹಚ್ಚಾರಣ್ಣ, ಮತ್ತೆ ಏನು ನಿಮ್ಗೆ ಪ್ರಾಬ್ಲಮ್ ಏನಿಲ್ಲ ಅಣ್ಣ? ಇಷ್ಟು ವರ್ಷ ತಂದಿರಲ್ಲಣ್ಣ, ಚಲೋ ಬಂದವಲ್ಲ. ಈ ವರ್ಷನೂ ಬೇರೆ ಅಣ್ಣ, ಏನೋ ಚೆನ್ನಾಗಿರೋ ಕೊಡ್ತವಣ್ಣ ಬೀಜ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅಂಬರೀಶ್ ಅಂತ. ನಾವು ರಾಮದೇವ್ ಸೀಡ್ಸ್ ಆ್ಯಂಡ್ ಪೆಸ್ಟಿಲಿಂದ ಬಂದಿದ್ದೀನಿ. ಸಿರುವಾರ ತಾಲೂಕು ವಿಷನ್ಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ರೈತರು ಸುಮಾರು 4-5 ವರ್ಷದಿಂದ ನಮ್ಮ ಹತ್ರ ಬೀಜಗಳು ತಗೊಂಡು ಹೊಂಟಿದ್ದಾರೆ. ಅವ್ರ ಅಭಿಪ್ರಾಯವನ್ನು ಕೇಳೋಣ ಬರ್ರಿ. ಅಣ್ಣ ನಿಮ್ಮ ಹೆಸರೇನು? ನಿಮ್ಮಣ್ಣ ಪೂಜಾರಿ. ಅಣ್ಣ ಎಷ್ಟು ವರ್ಷ ಆಯ್ತಣ್ಣ ನಮ್ಮ ಹತ್ರ ತಾಮರಕ್ಕೆ? 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹೆಂಗಣ್ಣ ಬೀಜ ಮತ್ತೆ ಪರವಾಗಿಲ್ಲ? ಬೀಜ ಹಂಗ ಹಿಂಗ ಬಂದವ್ರ. 1ನೇ ವರ್ಷ ಅಂದ್ರ 10-31 ಅವು ಚಲೋ ಬಂದವ್ರಿ. ಇವಾಗ ಚಲೋ ಬಂದದ. ಇದ್ದ ಚಲೋ ಬಂದದ. ಅಣ್ಣಾರ ನಮಸ್ಕಾರ. ಅಣ್ಣಾರ ನಮಸ್ಕಾರ. ನಿಮ್ಮ ಹೆಸರು ಅಣ್ಣಾರ? ನರಸಪ್ಪರೆ. ಎಷ್ಟು ವರ್ಷದಿಂದ ಬೀಜ ಒಯ್ಯಕೈತಿರ ಅಣ್ಣಾರ? 3-4 ವರ್ಷದಿಂದ ಅವ್ರ ಪೋತ್ನಾಳ ರಾಮದೇವ್ರ ಅಂಗಡಿ ಅಂತ 3-4 ವರ್ಷದಿಂದ ಪೋತ್ನಾಳ ರಾಮದೇವ್ ಅಂಗಡಿಯಾಗ ಒಯ್ಯಕೈತಿರ ಬೀಜಗಳು? ಈ ವರ್ಷ ಒಯ್ದಿದ್ದೀರಾ ಬೀಜಗಳು? ತಂದಿವ್ರಿ. ಎಷ್ಟು ಎಕರೆ ಹಾಕಿದ್ರ ಅಣ್ಣಾರ ನೀವು ಬೀಜಗಳು? ನಾವು 12 ಎಕರೆಲಿದ್ದ ಹಾಕತ್ತೀವಿ ಬೀಜ. 12 ಎಕರೆ ಹಾಕಿದ್ರ? ಎಷ್ಟು ಬಂತ ಅಣ್ಣವ್ರೆ ನಿಮ್ಗೆ ಎಕರೆಗೆ ಇಳುವರಿ? 14 13-14 ಬಂದೈತೆ. 13-14 ತನಕ ಬಂದೈತೆ. ಇದು ಬಯಲು ಭೂಮಿ? ಬಯಲು ಭೂಮಿ 13ರಿಂದ 14 ಬಂದೈತೆ. 14 ಬಂದೈತೆ. ಎಷ್ಟು ವರ್ಷದಿಂದ ಬಳಸಕತ್ತೀರಿ ಬೀಜಗಳು ನೀವು ನಮ್ಮ ಅಂಗಡಿಯಾಗ? ನಿಮ್ಮ ಅಂಗಡಿಯಾಗ 4 ವರ್ಷಲಿದ್ದ ನಡೆಸ್ತೇವೆ. 4 ವರ್ಷದಿಂದ ಬಳಸಕತ್ತೀರಾ? ಇಷ್ಟು ವರ್ಷ ಬಳಸಕತ್ತೀರಲ್ಲ, ನಿಮ್ಗೆ ಏನ ಫಾಲ್ಟ್ ಬಂದೈತೆ? ಬೀಜದ್ದು ಫಾಲ್ಟ್ ಏನು ಬಂದಿಲ್ರಿ. ಬೀಜ ಚಲೋ ಬಂದವ? ಚಲೋ ಬಂದ. ನೆಕ್ಸ್ಟ್ ವರ್ಷ ಆದ್ರೆ ಎಲ್ಲಿಗೆ ಹೋಗ್ಬೇಕಂತ ಮಾಡ್ರಿ ನೀವು ಬೀಜ? ನಾವು ಅಲ್ಲೇ ತರ್ತೀವಿ. ಮತ್ತೆ ಬಂದ ಬೇಸ್ ಬಂದಲ್ಲಿ ಮತ್ತೆ ಹೋಗ್ಬೇಕ್ರಿ ನಾವು ರೈತರದಾಗ. ಅಣ್ಣ ಇದೆಲ್ಲ ಕಾಣಕತ್ತೈತಲ್ರಿ ಹೊಲ ನಿಮ್ದೇ ಅಣ್ಣ? ನಮ್ದು. ಎಷ್ಟು ಸತಿ ತಕ್ಕಂದಿರ ಅಣ್ಣ ಇದ್ರಾಗ? ನೀವು 2 ಸಲ ತೆಗಿದ್ರಿ. 2 ಸತಿ ತಕ್ಕಂಡ್ರ? ಎಷ್ಟು ಬಂತ್ರಿ ನಿಮ್ಗೆ ಎಕರೆಗೆ 2 ಸತಿ ತಕೊಂಡ್ರ? 13ರಿಂದ 14 ಕ್ವಿಂಟಲ್ ತನಕ ಬಂದೈತೆ ಅಂತ. 13ರಿಂದ 14 ಕ್ವಿಂಟಲ್ ಬಂದೈತ್ರಿ. ತೂಕಗೆ ಹೆಂಗಿರ ಅಣ್ಣ? ತೂಕಗೆಲ್ಲ ಪರವಾಗಿಲ್ಲ ಬಂದೈತ್ರಿ. ಕುರಿಗಳಿಗೆ ಬಿಟ್ಟಿದ್ದೀವಿ. 2 ಸತಿ ತಕೊಂಡಿದ್ದು ಲಾಸ್ಟ್ ಇದ್ದು ಕುರಿಗೆ ಬಿಟ್ಟಿರಿ. ಉಳಿದ ಜಾಸ್ತಿ ಆಯ್ತು, ಮೇಕೆಗಳಿಗೆ ಬಿಟ್ಟಿವ್ರಿ. ಈಗ ರಾಮದೇವ್ ಅಂಗಡಿ ಬಳಸಿರಲ್ಲ ಬೀಜಗಳೆಲ್ಲ ಚಲೋ ಬಂದವ್ರ? ಬೇಸ್ ಬಂದವ್ರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ. ನಮ್ದು ರಾಮದೇವ್ ಸೀಡ್ಸ್ ಮತ್ತು ಪೆಸ್ಟಿಸೈಡ್ಸ್ ಪೋತ್ನಾಳ ಅಂಗಡಿ. ನಾವು ಈಗ ಇಲ್ಲಿ ಸಿರುವಾರ ತಾಲೂಕು ಈರಾ ಊರಿಗೆ ಬಂದಿವಿ. ಇಲ್ಲಿ ನಮ್ಮ ಹತ್ರ ರೈತರುಗಳು 4-5 ವರ್ಷದಿಂದ ಬೀಜಗಳು ಬಳಸಕತ್ಯಾರ. ಇವತ್ತು ನಾವ್ ಇಲ್ಲಿಗೆ ಬರಕ್ ಕಾರಣ ಏನಂದ್ರೆ, ಈ ವರ್ಷ ಹೊಸ ಬೀಜಗಳು ಬಂದಾವ ನಮ್ಮ ಹತ್ರ. ಯೋಧ, ಭವಿತಾ ಮತ್ತೆ ಶಂಕರ್ ಅಂತೇಳಿ ಹೊಸ ಬೀಜಗಳು ಬಂದಾವ. ಇವನು ಒಳ್ಳೆ ಚೆನ್ನಾಗಿರ್ತತೆ ಇಳುವರಿ. ಒಳ್ಳೆ ಔಷಧಿಗಳು ಬಳಸ್ರಿ, ಒಳ್ಳೆ ಗೊಬ್ಬರಗಳು ಬಳಸ್ರಿ, ಚೆನ್ನಾಗಿರ್ತತೆ. ಒಂದ್ ಟೈಮ್ ನಮ್ಮ ಅಂಗಡಿ ಬಂದ ಈ ಬೀಜ ಬಳಸಿ ನೋಡ್ರಣ, ನಿಮ್ಗೆ ಒಳ್ಳೆ ಇಳುವರಿ ಇರ್ತತೆ. ಚಲೋ ಕ್ವಾಲಿಟಿ ಬೀಜಕ್ಕಾಗಿ ಒಂದು ಸಲ ನಮ್ಮ ರಾಮದೇವ್ ಅಂಗಡಿಗೆ ಬನ್ನಿ ಅಥವಾ ಈ ನಂಬರ್ಗೆ ಕರೆ ಮಾಡಿ.